ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಈಸ್ ಏಜ್ ಇನ್ ಇಯರ್ಸ್. ಸೊ ಏಜ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಬಾಯ್ಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೆ ನಂಬರ್ ಆಫ್ ಅಂತ ಬಂತು ಅಂದ್ರೆ ನಾವು ಫ್ರೀಕ್ವೆನ್ಸಿಗೆ ಹಾಕೊಳ್ಳಿ. ಈ ತರ ಟೇಬಲ್ ಕೊಟ್ಟಿರ್ತಾರೆ, ಆ ಟೇಬಲ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಫಸ್ಟ್ ಎಕ್ಸ್ ಅಂತ ತಗೊಳ್ಳಿ ಏಜ್ನ, ನಂಬರ್ ಆಫ್ ಅಂತ ಬರ್ತಿದೆ ಅಂದ್ರೆ ಅದನ್ನೆಲ್ಲ ಫ್ರೀಕ್ವೆನ್ಸಿಗೆ ಹಾಕೊಳ್ಳಿ. ಸೊ ಫ್ರೀಕ್ವೆನ್ಸಿಗೆ ಹಾಕೊಂತೀರಾ, ಏನ್ ಮಾಡಬೇಕು ಇವೆರಡನ್ನ ಎಫ್ ಎಕ್ಸ್ ಮಾಡ್ಕೋಬೇಕು, ಎಫ್ ಇಂಟು ಎಕ್ಸ್. ಸೊ ಎಫ್ ಇಂಟು ಎಕ್ಸ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ನಿಮಗೆ ಎಕ್ಸ್ ಬಾರ್ದು ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಈಸ್ ಎಕ್ಸ್ ಬಾರ್ ಫಾರ್ಮುಲಾ? ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಸಮ್ ಆಫ್ ಎಫ್ ಫ್ರೀಕ್ವೆನ್ಸಿ ಇದಿಷ್ಟು ಸಮ್ಮು, ಸಮೇಷನ್ ಅಂದ್ರೆ ಇಲ್ಲ ಸಮ್ ಅಷ್ಟೇ, ಅಡಿಷನ್ ಮಾಡೋದು ಅಷ್ಟು. ಸೊ ಇಲ್ಲೂ ಕೂಡ ಅಡಿಷನ್ ಮಾಡ್ತಾ ಹೋಗ್ತೀರಾ, 636 ಬರುತ್ತೆ. ಸೊ ಸಮೇಷನ್ ಆಫ್ ಎಫ್ ಎಕ್ಸ್ ಫಸ್ಟ್ ಇದನ್ನ ಹಾಕೋಬೇಕು, ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಫಾರ್ಮುಲಾ ಅದು ಎಕ್ಸ್ ಬಾರಿಗೆ 636 ಡಿವೈಡೆಡ್ ಬೈ 40 ಬರುತ್ತೆ. ಸೊ ನೀವು ಮಾಡಿದ್ರೆ 15.9 ಅಲ್ಲ 15.9 ಇಯರ್ಸ್ ಆನ್ಸರ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಗೊತ್ತಾಗಿದೆ ಅನ್ಕೊಂತೀನಿ. ಸೊ ಈ ತರ ಟೇಬಲ್ ಕೊಟ್ಟು ಮೀನ್ ಕೇಳ್ತಾ ಇದ್ದಾರೆ ಅಂದ್ರೆ ಸೊ ಏಜು ಮತ್ತೆ ನಂಬರ್ ಆಫ್ ಏನಿದೆ ಅದನ್ನ ಒಂದು ನಂಬರ್ ಅಂತ ಬರೋದನ್ನ ಫ್ರೀಕ್ವೆನ್ಸಿಗೆ ಹಾಕೋಬಿಡಿ. ಸೊ ಎಕ್ಸ್ ಅಂತ ತಗೊಂತಿದ್ದೀರಾ ಅಂತಂದ್ರೆ ಫೈನಲ್ ಆಗಿ ಎಫ್ ಎಕ್ಸ್. ಮೇಡಮ್ ಹೆಂಗ್ ಗೊತ್ತಾಗುತ್ತೆ ಇನ್ನು ಆತರ ಕೇಳಿದ್ರೆ, ಸೊ ಇಲ್ಲಿ ಮೀನ್ ಆಫ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಈಸ್ ಆಪ್ಷನ್ ನೋಡಿ, ಇಯರ್ಸ್ ಅಲ್ಲಿ ಇದೆಯಾ? ಕರೆಕ್ಟ್ ಅಲ್ವಾ? ಇಯರ್ಸ್ ಅಲ್ಲಿ ಇದೆ ಅಂತ ಅಂದ್ರೆ ಸೊ ನೀವು ಇಯರ್ಸ್ ಬಿಟ್ಟು ಮಿಕ್ಕಿದೇನಿದೆ ಅದನ್ನ ಫ್ರೀಕ್ವೆನ್ಸಿಗೆ ಹಾಕೋಬೇಕು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೊಂದು ಹಿಂಟ್. ಸೊ ಹೀಗಾದ್ರೂ ಮಾಡ್ಕೊಳ್ಳಿ. ಇಲ್ಲ ನೆನಪಿರುತ್ತೆ ಅಂದ್ರೆ ನಂಬರ್ ಆಫ್ ಅಂತ ಬಂತು ಅಂದ್ರೆ ನಾವು ಫ್ರೀಕ್ವೆನ್ಸಿಗೆ ಹಾಕೊಳ್ಳಿ. ಎಫ್ ಎಕ್ಸ್ ಸಮೇಷನ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್. ಎಫ್ ಎಕ್ಸ್ ಅಂದ್ರೆ ಏನು? ಇವೆರಡನ್ನು ಮಲ್ಟಿಪ್ಲೈ ಮಾಡಿರೋದು ಕಣ್ರಪ್ಪ. 14 70, 15 120, 16 15 17 170. ಅರ್ಥ ಆಗ್ತಿದೆಯಾ? ಸೊ ಅದು ಎಫ್ ಇಂಟು ಎಕ್ಸ್. ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ದ ರೇಂಜ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್. ಸೊ ರೇಂಜ್ ಕೇಳಿದ್ದಾರೆ. ರೇಂಜ್ ಅಂದ್ರೆ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅಷ್ಟೇ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಹೈಯೆಸ್ಟ್ ಏನ್ ಕಾಣ್ತಾ ಇದೆ ನಿಮಗೆ? ಸಡನ್ ಆಗಿ ನೋಡಿದ್ರೆ 7 ಡಬಲ್ ಇದೆಯಲ್ಲ ಮ್ಯಾಮ್, ಅದಲ್ಲ. ಹೈಯೆಸ್ಟ್ ನಂಬರ್ ಯಾವ್ದು ಕಾಣ್ತಾ ಇದೆ? ಸೊ 9 ಕಾಣ್ತಾ ಇದೆ. ಲೋಯೆಸ್ಟ್ ಅಂದ್ರೆ 2 ಕಾಣ್ತಾ ಇದೆ. ಸೊ ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಮಾಡಿ 9 ಮೈನಸ್ 2. ಸೊ ಆನ್ಸರ್ ಇಸ್ 7. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಮುಗೀತು, ಅಷ್ಟೇ ರೇಂಜು. Okay, next question paper problem. The algebraic sum of deviation of 20 observation measured from 30 ಇಂದ ಮೆಜರ್ ಮಾಡಿರಬೇಕು is 2. Then the mean of observation is. ಕ್ವೆಶ್ಚನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. algebraic sum of deviation of 20 observation measured from 30 ಇಂದ ಮೆಜರ್ ಮಾಡಿರೋ ಅಂಥದ್ದು is 2 ಆಗಿದೆ ಅಂದಮೇಲೆ ಮೀನ್ ಆಫ್ ಅಬ್ಸರ್ವೇಷನ್ ಏನಾಗಿರುತ್ತೆ ಅಂತ. ಓಕೆನಾ? ಸೊ ಇದನ್ನ ಯಾವ ತರ ಮಾಡ್ತಾ ಹೋಗೋದು ಅಂತ ಅಂದ್ರೆ ಫಸ್ಟ್ ಫ್ರಮ್ ಡಿವಿಯೇಷನ್ ಅಂತ ಅಂದ್ರೆ ನಾನು ಡಿಫ್ರೆನ್ಸ್ ಅಂತ ಹೇಳಿದೆ. ಪ್ರತಿ ಅಬ್ಸರ್ವೇಷನ್ ಡಿಫ್ರೆನ್ಸ್ ತೆಗಿತಾ ಹೋಗ್ಬೋದು. ಫ್ರಮ್ 30 ಅಂತ ಹೇಳಿದ್ದಾರೆ. ಸೊ x1 ಮೈನಸ್ 30, x2 ಮೈನಸ್ 30, x20 ಮೈನಸ್ 30 ಇಸ್ ಈಕ್ವಲ್ ಟು 2. ಮ್ಯಾಮ್ ಯಾಕೆ 20 ಅಬ್ಸರ್ವೇಷನ್ ಇದೆ? ಬೇಕಾದ್ರೆ ಒಂದ್ಸಲಿ ಕ್ವೆಶ್ಚನ್ ಓದ್ಕೊಳ್ಳಿ. ದ algebraic sum of deviations of 20 observation x1, x2, x20 measured from 30. So x1 minus 30 ಅಥವಾ x1 minus 30 correct. x1 minus 30 plus x2 minus 30 up to x20 minus 30 is 2. ಅದು 2 ಆಗಿರುತ್ತೆ. ಇಷ್ಟರ್ಥ ಆಯ್ತಾ ಈಗ? ದೆನ್ ಮೀನ್ ಆಫ್ ಅಬ್ಸರ್ವೇಷನ್ ಕೇಳಿದ್ದಾರೆ. ಸೊ x1 minus 30, x2 minus 30, x20 minus 30 is equal to 2 ಅಂತ ಹಾಕೊಂತೀರಾ. ನೆಕ್ಸ್ಟ್ ಇಲ್ಲಿ x1, x2, x20 ಇದೆಯಲ್ರಪ್ಪ, ಅದನ್ನೊಂದು ಕಡೆ ತಗೊಳ್ಳಿ. ನೆಕ್ಸ್ಟ್ ಮೈನಸ್ 30 ಮೈನಸ್ 30 ಮೈನಸ್ 30 ಇದೆಯಲ್ಲ, ಅದರಲ್ಲೆಲ್ಲ ಮೈನಸ್ ಇದೆ. ಕಾಮನ್ ತೆಗೆದುಬಿಟ್ಟು 30 ಬರ್ಕೊಳ್ಳಿ. ಎಷ್ಟು ಟೈಮ್ ಇದೆ? x1 20 ಟೈಮ್ಸ್ ಇದೆ ಅಂದ್ಮೇಲೆ 30 20 ಟೈಮ್ಸ್ ಇರಲೇಬೇಕಲ್ವಾ? ಅದೇ ಗ್ರೂಪ್ ಒಳಗಡೆ ಇದೆಯಲ್ಲ. ಸೊ 20 ಟೈಮ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2. ಸೊ x1 ಪ್ಲಸ್ x2 ಪ್ಲಸ್ x20 ಅದರಿಂದ ಏನು ಯೂಸ್ ಇಲ್ಲ, ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇದು 20 ಟೈಮ್ಸ್ ಇರೋದ್ರಿಂದ 20 ಇಂಟು 30 ಟೈಮ್ಸ್ ಅಂದ್ರೆ ಇಂಟು. ಅರ್ಥ ಆಗ್ತಿದೆಯಾ? ಸೊ 20 ಇಂಟು 30 ಇಸ್ ಈಕ್ವಲ್ ಟು 2 ಆಗುತ್ತೆ. ಸೊ x1 ಪ್ಲಸ್ x2 ಪ್ಲಸ್ x20 ಹಾಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು 3 2 60 ಆಗುತ್ತೆ. ಅಂದ್ರೆ 00 ಇದೆ, 600 ಆಗುತ್ತೆ. ಕರೆಕ್ಟ್ ಅಲ್ಲ? 3 2 6 ಆಗುತ್ತೆ, 00 600 ಆಗುತ್ತೆ. ಸೊ ಮೈನಸ್ ಇರೋದನ್ನ ಕಡೆ ಕಳ್ಸ್ಕೊಂಡ್ರೆ ಪ್ಲಸ್ ಆಗುತ್ತೆ. 2 ಪ್ಲಸ್ 600 ಆಗುತ್ತೆ, ದಟ್ ಇಸ್ 602 ಬರುತ್ತೆ. ಓಕೆನಾ? ಯಾವುದು? ದ ಸಮ್ ಆಫ್ 20 ಅಬ್ಸರ್ವೇಷನ್. ಈಗ ಈಸಿ ಮೀನ್ ಫೈಂಡ್ ಔಟ್ ಮಾಡೋದು. ಸೊ ಮೀನ್ ಆಫ್ ಎಷ್ಟು ಕೇಳಿದ್ದಾರೆ? 20 ಅಬ್ಸರ್ವೇಷನ್ ತಾನೇ ಕೇಳಿರೋದು. ಸಮ್ ಡಿವೈಡೆಡ್ ಬೈ ಟೋಟಲ್. ಸಮ್ ಎಷ್ಟು ಬಂದಿದೆ? 602 ಡಿವೈಡೆಡ್ ಬೈ ಟೋಟಲ್ ಅಬ್ಸರ್ವೇಷನ್ಸ್ ಎಷ್ಟು ಕೊಟ್ಟಿದ್ರು? 20. ಸೊ 602 ಬೈ 20 ಅಂದ್ರೆ ಎಷ್ಟು? 30.1. 30.1 ಆಪ್ಷನ್ ಅಲ್ಲಿ ಇದೆಯಾ ಅಂತ ನೋಡಿದೆ. ಸೊ ಆಪ್ಷನ್ ಬಿ ನಲ್ಲಿ ಇದೆ. ಸೊ 30.1 ಇಸ್ ದ ಆನ್ಸರ್. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಯ್ತೇನ್ರಪ್ಪ? ಮೀನ್ ಡಿವಿಯೇಷನ್ ಫ್ರಮ್ ಅಂತ ಹೇಳಿದ್ದಾರೆ ಅಂದ್ರೆ ಡಿವಿಯೇಷನ್ ಇರುತ್ತಲ್ಲ, ಡಿವಿಯೇಷನ್ ಅಂದ್ರೆ ಡಿಫ್ರೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಯಾವ್ದರಿಂದ ತೆಗಿಬೇಕು? 30ರಿಂದ. ಸೊ 30 ಮೈನಸ್ x1 ಮೈನಸ್ 30, x2 ಮೈನಸ್ 30 ಎಷ್ಟು ಅಬ್ಸರ್ವೇಷನ್ ವರ್ಗೂ?
x20 50 ಅಂತನಾದ್ರೂ ಕೊಡ್ಬೋದು. ಈಸ್ ಎಷ್ಟಿದೆ, ಆ ಡಿಫ್ರೆನ್ಸ್ ಸಮ್ ಎಷ್ಟಿದೆ, ಸೊ ಆ ಸೆಂಟೆನ್ಸ್ ನ ನೀಟಾಗಿ ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡ್ತಾ ಹೋಗಿ. ಸೊ ಮೀನ್ ಆಫ್ ಅಬ್ಸರ್ವೇಷನ್ ಅಂದ್ರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು x1 ಪ್ಲಸ್ x2 ಪ್ಲಸ್ ಓಹಾನ್ ಪ್ಲಸ್ xn ಅಂದ್ರೆ x20 ಡಿವೈಡೆಡ್ ಬೈ 20 ಅಂತ ಅರ್ಥ. ಓಕೆನಾ? ಸೊ ಈಸಿಯಾಗಿ ಮಾಡಬಹುದು. ಸೊ ಕ್ವೆಶನ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಷ್ಟೇ ನೀವು. ಸೊ ನೆಕ್ಸ್ಟ್ ಕ್ವೆಶನ್, the 3 arithmetic means between 3 and 19 are option A, option B, option C, option D. 3 arithmetic mean ಬರಬೇಕು. arithmetic means ಅಂದ್ರೆ a plus t, a plus 2d, ಓಕೆನಾ? ಸೊ ಆ ಟೈಪ್ ಬರುತ್ತೆ. 3 and 19, ಓಕೆನಾ? ಸೊ 3 and 19 ನಡುವೆ ಬರೋ ಅಂಥದ್ದು, ಬಿಟ್ವೀನ್ ಅಂತ ಇದೆ ನೋಡಿ, ಬಿಟ್ವೀನ್ 3 and 19. ಸೊ 3 and 19 ನಾನು ಬರ್ಕೊಂಡೆ, ಮಿಡಲ್ ಅಲ್ಲಿ ಏನ್ ಫಿಲ್ ಮಾಡಬೇಕು ಅಂತ ನೋಡ್ಕೊಂಡಾಗ ನನಗೆ 7, 11, 15 ಅಂತ ಈಸಿಯಾಗಿ ಗೊತ್ತಾಗ್ಬಿಡ್ತು. ಬಟ್ ಹೇಗೆ ಅಂತ ಕೇಳೋರಿಗೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂಡ್ ಸೋ ಆನ್. ಇದು ಅರ್ಥಮೆಟಿಕ್ ಮೀನು. ಎ ಪ್ಲಸ್ ಡಿ, ಎ ಅಂದ್ರೆ ಫಸ್ಟ್ ಟರ್ಮ್, ಡಿ ಅಂದ್ರೆ ದ ಕಾಮನ್ ಡಿಫ್ರೆನ್ಸ್. ಓಕೆನಾ? ಸೊ ಮಲ್ಟಿಪ್ಲಿಕೇಶನ್ಗಾದ್ರೆ ಎ ಆರ್ ಸ್ಕ್ವೇರ್. ಓಕೆನಾ? ಎ ಅಂದ್ರೆ ಫಸ್ಟ್ ಟರ್ಮ್, ಆರ್ ಅಂದ್ರೆ ಕಾಮನ್ ರೇಷಿಯೋ. ಓಕೆನಾ? ನೆಕ್ಸ್ಟ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂಡ್ ಸೋ ಆನ್ ಆಗುತ್ತೆ. ಎ ಅಂದ್ರೆ ಮೊದಲನೇ ಟರ್ಮ್ ಗೊತ್ತಿದೆ 3. ನೆಕ್ಸ್ಟ್ ಡಿ ಡಿಫ್ರೆನ್ಸ್ ಎಷ್ಟು ಅಂತಂದ್ರೆ 7 - 3 ಅಂದ್ರೆ ನಾನು 4 ಹಾಕೊಂಡೆ. ಓಕೆನಾ? ಸೊ ಡೈರೆಕ್ಟ್ ಆಗಿ ಹೋಗಿದ್ದೀನಿ, ಸಾರಿ, ಇಲ್ಲಿಂದ ನೋಡ್ಕೊಳ್ಳಿ. ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಲಾಸ್ಟ್ ಟರ್ಮ್ ಇಸ್ ನಥಿಂಗ್ ಬಟ್ ಅರ್ಥಮೆಟಿಕ್ ಮೀನಿಗೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೆನ್ಪಿಟ್ಕೊಳ್ರಪ್ಪ ಇದನ್ನ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಲಾಸ್ಟ್ ಟರ್ಮ್ ಎಷ್ಟು ಯಾವುದು 19 ಅಂತ ಅವರೇ ಹೇಳಿದ್ದಾರೆ. ಬಿಟ್ವೀನ್ 3 and 19 ಅಂತಾರೆ 19 ಲಾಸ್ಟ್ ಟರ್ಮು, ಎ ಅಂದ್ರೆ ಮೊದಲನೇ ಟರ್ಮು 3. ಸೊ ಎಷ್ಟಿದೆ ನಂಬರ್ ಆಫ್ ಟರ್ಮ್ಸು ಅವ್ರು ಕೇಳಿರೋದು ಬಿಟ್ವೀನ್ 3 ಅಲ್ವಾ. ಸೊ 3 ಅಂದ್ರೆ ಸ್ಟಾರ್ಟಿಂಗು ಮತ್ತೆ ಎಂಡಿಂಗು ಸೇರಿದ್ರೆ 5 ಆಗುತ್ತೆ ಟೋಟಲ್ ಆಗಿ. ಸೊ ನಂಬರ್ ಆಫ್ ಟರ್ಮ್ಸ್ 5 ಎನ್ ಪ್ಲೇಸ್ ಅಲ್ಲಿ -1 ಇಂಟು ಡಿಫ್ರೆನ್ಸ್ ಗೊತ್ತಿಲ್ಲ ನಮಗೆ, ಡಿನೇ ಫೈಂಡ್ ಔಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ಅಂತ ತಗೊಂಡ್ರೆ 5 ಅಲ್ಲಿ 1 ಹೋದ್ರೆ 4 ಆಗುತ್ತೆ, 4d ಆಗುತ್ತೆ. ಸೊ 19 ಅಲ್ಲಿ 3 ಹೋಯ್ತು ಅಂತಂದ್ರೆ 16 ಆಗುತ್ತೆ, 4d ಅಲ್ಲೇ ಇರಲಿ, 4 4 16, ಡಿಫ್ರೆನ್ಸ್ 4 ಬರಬೇಕು ಅಂತ ಗೊತ್ತಾಯ್ತು. ಸೊ ಡಿಫ್ರೆನ್ಸ್ 4 ಬರಬೇಕು ಅಂದ್ರೆ 3 ಫಸ್ಟ್ ಬರ್ಕೊಂಡಿರ್ತೀರಲ್ಲ, 3 + 4 ಅಂತ ಹಾಕೊಳ್ಳೋದು. ಅರ್ಥ ಆಗ್ತಿದೆಯಾ? ಸೊ 3 + 4 7 ಬರುತ್ತೆ, 7 + 4 ಆ ಥರ ಮಾಡ್ತಾ ಹೋಗೋದು. 3 + 4 ಅಂದ್ರೆ 7, 7 + 4 ಅಂದ್ರೆ 11, 11 + 4 ಅಂದ್ರೆ 15, 15 + 4 ಅಂದ್ರೆ 19. ಅರ್ಥ ಆಯ್ತಾ? ಸೊ ಮೇಡಮ್ ಇದೆಲ್ಲ ಫಾರ್ಮುಲಾ ನೆನಪಿರಲ್ಲ ಅಂತ ಅನ್ನೋರಿಗೆ ಟ್ರಿಕ್ ಏನು ಯೂಸ್ ಮಾಡ್ಬೇಕು ಗೊತ್ತಾ? ಸೊ ಇದನ್ನ 3 ಮತ್ತು 19 ಹಾಕೊಂಡು ಈ 3 ಟರ್ಮ್ಸ್ ನ ಮಿಡಲಲ್ಲಿ ಹಾಕೊಂತಾ ಹೋಗಿ, ಕಾಮನ್ ಡಿಫ್ರೆನ್ಸ್ ತೆಗಿತಾ ಹೋಗಿ. ಕಾಮನ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಬರ್ತಿದೆಯಾ, ಬಂದ್ರೆ ಅದು ಅರ್ಥಮೆಟಿಕ್ ಮೀನು, ಅದೇನೆ. ಬರ್ಲಿಲ್ಲ ಅಂತಂದ್ರೆ ಅದಾಗಲ್ಲ. ಫಾರ್ ಎಕ್ಸಾಂಪಲ್ 3 ಮತ್ತು 19 ಅಲ್ಲಿ 5, 10, 15 ಅಂತ ತಗೊಂತೀನಿ ಅನ್ಕೊಳ್ಳಿ. 5 ಅಲ್ಲಿ 3 ಹೋದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. 10 ಅಲ್ಲಿ 5 ಹೋದ್ರೆ 5 ಬಂದ್ಬಿಡ್ತು. ಕಾಮನ್ ಡಿಫ್ರೆನ್ಸೇ ಇಲ್ಲ ಅಂದ್ರೆ ಕಾಮನ್ ಆಗಿರ್ಬೇಕು ಡಿಫ್ರೆನ್ಸ್, ಅಂದಮೇಲೆ ಇಲ್ಲ, ಅದೇನಾಗುತ್ತೆ ಆನ್ಸರ್ ರಾಂಗ್ ಆಗುತ್ತೆ. ಸೊ ಇದಾಗಲ್ಲ ಅಂತ ಗೊತ್ತಾಯ್ತು. ಸಿ ತಗೊಂತೀನಿ. 3, 6, 11, 16, ಲಾಸ್ಟ್ 19. 6 ಅಲ್ಲಿ 3 ಹೋದ್ರೆ 3, 11 ಅಲ್ಲಿ 6 ಹೋದ್ರೆ 5 ಅಲ್ವಾ. ಸೊ ಇಲ್ಲೂ ಸಿಗ್ಲಿಲ್ಲ. ಸೊ ನೆಕ್ಸ್ಟ್ ಇದನ್ನ ತಗೋಣ. 3, 5, 7, 9, 19. ಸೊ 5 ಅಲ್ಲಿ 3 ಹೋದ್ರೆ 2, 7 ಅಲ್ಲಿ 5 ಹೋದ್ರು 2, 9 ಅಲ್ಲಿ 7 ಹೋದ್ರು 2, 19 ಅಲ್ಲಿ 9 ಹೋದ್ರೆ 10. ಸೊ ಇಲ್ಲಿ ಮಿಸ್ಟೇಕ್ ಆಗ್ಬಿಡ್ತು ಎಂಡಿಂಗ್ ಅಲ್ಲಿ. ಸೊ ಅಂದಮೇಲೆ ಅದು ಆಗಲ್ಲ, ಆಮೇಲೆ ಆಪ್ಷನ್ ಎ ಆಗುತ್ತೆ. ಹೆಂಗೆ ಮೇಡಮ್ ಆಪ್ಷನ್ ಎ? 7 ಅಲ್ಲಿ 3 ಹೋದ್ರೆ 4, 11 ಅಲ್ಲಿ 7 ಹೋದ್ರೆ 4, 15 ಅಲ್ಲಿ 11 ಹೋದ್ರೆ 4, 19 ಅಲ್ಲಿ 15 ಹೋದ್ರೆ 4, ಮುಗೀತು. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು ನೀವು ಅಷ್ಟೇ. ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಕೊಂಡು ಗೊತ್ತಿರಬೇಕು. ಎ ಪ್ಲಸ್ ಟಿ, ಎ ಪ್ಲಸ್ 2d, ಎ ಪ್ಲಸ್ 3d ಇದು ಬರ್ಕೊಳೋದು ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಕಾಂಪ್ಲಿಕೇಟೆಡ್ ಅಂತೇನಿಲ್ಲ, ಬಟ್ ಕ್ಯಾಲ್ಕುಲೇಷನ್ ಪಾರ್ಟ್ ತುಂಬಾ ಹಿಡಿಯುತ್ತೆ ಟೈಮು. ಸೊ ದ ನಂಬರ್ 3.2, 5.8, 7.9, 4.5 ಹ್ಯಾವ್ ದ ಫ್ರೀಕ್ವೆನ್ಸಿ x, x+2, x+4, x+6 ರೆಸ್ಪೆಕ್ಟಿವ್ಲಿ ಇಫ್ ಅರ್ಥಮೆಟಿಕ್ ಮೀನ್ ಈಸ್, ಅವರೇ ಕೊಟ್ಬಿಟ್ಟಿದ್ದಾರೆ ಅರ್ಥಮೆಟಿಕ್ ಮೀನ್ ಏನಾಗುತ್ತೆ ಅಂತ. ಓಕೆನಾ? ಸೊ ನಂಬರ್ಸ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿ ನಂಬರ್ ಅದೇನಿದೆ ಅದನ್ನ ನೀವು x ಅಂತ ಹಾಕೋಬಹುದು, ಫ್ರೀಕ್ವೆನ್ಸಿನ f ಅಂತ ಹಾಕೋಬಹುದು. ಓಕೆನಾ? ಅವರೇ ಮೆನ್ಷನ್ ಮಾಡಿದ್ದಾರೆ. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ x ಅಂತ ಕೇಳಿದ್ದಾರೆ. ಓಕೆನಾ? ಸೊ ಎಕ್ಸ್ ಏನೇನು ಕೊಟ್ಟಿದ್ದಾರೆ ಅದನ್ನ ಹಾಕೊಂತೀರಾ, ಫ್ರೀಕ್ವೆನ್ಸಿ ಏನೇನು ಕೊಟ್ಟಿದ್ದಾರೆ x, x+2, x+4, x+6 ಹಾಕೊಂತೀರಾ. fx ಅಂತಂದ್ರೆ ಕೇಳಿರೋದು ಮೀನ್ ತಾನೆ. ಸೊ ಫಾರ್ಮುಲಾ ಏನು? x ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ fx ಡಿವೈಡೆಡ್ ಬೈ f. fx ಅಂದ್ರೆ f ಇಂಟು x, ಇವೆರಡು ಮಲ್ಟಿಪ್ಲೈ ಮಾಡೋದು. 3.2 ಇಂಟು x, 3.2 ಇಂಟು x. ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾದ್ರೆ 5.8 ಇಂಟು x+2 ಕಂಡ್ರಪ್ಪ. ಓಕೆನಾ? 5.8x + 2 ಅಂತ ಬರ್ಬಿಡ್ತಾರೆ. 5.8 ಇಂಟು x ಪ್ಲಸ್ 5.8 ಇಂಟು 2 ಅಂತ ಆಗುತ್ತೆ. ಓಕೆನಾ? ಸೊ ಅದು ಗೊತ್ತಿರಲಿ. ಸೊ ಇದನ್ನ ಮಾಡಿ ನೀವೇನೆ ಆನ್ಸರ್ ಏನ್ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನ ಕ್ಯಾಲ್ಕುಲೇಷನ್ ನೀವೇ ಮಾಡಬೇಕು. ಸೊ x ಬಾರ್ ಅಂತ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಮೀನ್ ಇಷ್ಟ ಆಗಿದೆ ಅಂತ. ವಾಟ್ ಈಸ್ ದಟ್ x ಅಂತ ಕೇಳಿದ್ದಾರೆ. ಓಕೆನಾ? ಬೇಕಾದ್ರೆ ನೀವು x ವ್ಯಾಲ್ಯೂನ ಆಪ್ಷನ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ಒಂದ್ಸಲಿ 4 ಹಾಕೊಳ್ಳಿ, ಒಂದ್ಸಲಿ 5 ಹಾಕೊಳ್ಳಿ, ಒಂದ್ಸಲಿ 6 ಹಾಕೊಳ್ಳಿ. ಓಕೆನಾ? ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಯಾಕೆ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಟ್ರಾನ್ಸ್ಲೇಷನ್, ರೊಟೇಷನ್ ಅದು ಬೇರೆ ಇದೆ, ಹಾಗಾಗಿ ಸ್ಕೇಲಿಂಗ್ ಆ ಮೂರು ಹೇಳ್ಬೇಕು, ಹಾಗಾಗಿ ಅಷ್ಟೇ. ಸೊ ನೆಕ್ಸ್ಟ್
m arithmetic mean have been inserted between 1 and 31. 1 ಮತ್ತೆ 31 ನಡುವೆ m arithmetic mean ಗಳನ್ನ ಇನ್ಸರ್ಟ್ ಮಾಡಿದೀವಿ, ಜಾಯಿನ್ ಮಾಡಿದೀವಿ, ಅದರೊಳಗಡೆ ಹಾಕಿದೀವಿ. ಇನ್ ಸಚ್ ಎ ವೇ ದಟ್ ದ ರೇಷಿಯೋ ಆಫ್ 7th and m-1th ಮೀನ್ ಏನಿದೆ 5:9 ಇದೆ ರೇಷಿಯೋ. ದ ವ್ಯಾಲ್ಯೂ ಆಫ್ m ಏನಾಗುತ್ತೆ ಅಂತ ಕ್ವೆಶನ್. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೋಡ್ರಪ್ಪ, 1 ಮತ್ತೆ 31 ನಡುವೆ ಏನೇನ್ ಬರುತ್ತೆ ಇದೆಲ್ಲ ನಾವೇನ್ ಮಾಡ್ತಾ ಹೋಗ್ತಿದೀವಿ, ಇಲ್ಲಿ ಇನ್ಸರ್ಟ್ ಮಾಡಿದ್ವಿ. ಎಷ್ಟು? m ಅರ್ಥಮೆಟಿಕ್ ಮೀನ್ ಹ್ಯಾವ್ ಬೀನ್ ಇನ್ಸರ್ಟ್ ಮಾಡಿದ್ವಿ. x1 x2 x3 xm ವರ್ಗು ತಗೊಂಡಿದ್ದೀನಿ. ಸೊ ಮೊದಲನೇ ಟರ್ಮ್ 1 ಅಂತ ಗೊತ್ತಾಯ್ತು, ಲಾಸ್ಟ್ನೇ ಟರ್ಮ್ 31 ಅಂತ ಗೊತ್ತಾಯ್ತು, 31 ಅಂತ ಗೊತ್ತಾಯ್ತು ನಿಮಗೆ. ಓಕೆನಾ? ಸೊ ಫಾರ್ಮುಲಾ ಏನು ಅರ್ಥಮೆಟಿಕ್ ಮೀನ್ ಅಲ್ಲಿ? ಲಾಸ್ಟ್ ಟರ್ಮ್ ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. tn ಅಂತಾನು ತಗೊಂತಾರೆ, ಕೆಲವರು an ಅಂತಾನು ತಗೊಂತಾರೆ, ಯಾವ್ದಾದ್ರು ತಗೊಳ್ಬಹುದು. tn ಅಂದ್ರೆ ಟರ್ಮ್ nth ಟರ್ಮ್ ಅಂತ, a ಪ್ಲಸ್ n-1 ಇಂಟು ಡಿ ಲಾಸ್ಟ್ ಟರ್ಮ್ ಅಂತಾನು ಹೇಳ್ತಾರೆ. ಸೊ 31 ಆಗುತ್ತೆ. a ಅಂದ್ರೆ 1 ಅಂತ ಹಾಕೊಂತೀರಾ. ಸೊ ನಂಬರ್ ಆಫ್ ಟರ್ಮ್ಸ್ n ಎಷ್ಟಿದೆ ನೋಡಿ, 1 ಮತ್ತೆ 31 ಬಿಟ್ಟು 1 ಇಂದ m ವರ್ಗು m ಟರ್ಮ್ಸ್ ಆಯ್ತಾ, 2 ಎಕ್ಸ್ಟ್ರಾ ಟರ್ಮ್ಸ್ ಫಸ್ಟ್ ಮತ್ತೆ ಲಾಸ್ಟ್, m ಜೊತೆಗೆ 2 ಟರ್ಮ್ಸ್ ಸೇರಿಸ್ತಾ. ಸೊ m+2 ಟರ್ಮ್ಸ್ ಇದೆ. ಸೊ n ಪ್ಲಸ್ ಅಲ್ಲಿ ಹಾಕೊಂತೀರಾ, m+2 ಟರ್ಮ್ಸ್ -1 ಇಂಟು ಡಿ. ಸೊ 31 ಇಸ್ ಈಕ್ವಲ್ ಟು 1 ಪ್ಲಸ್ 2 ನಲ್ಲಿ 1 ಹೋದ್ರೆ 1, ಸೊ m+1 ಡಿ ಆಗುತ್ತೆ. ಸೊ ಡಿ ಇಸ್ ಈಕ್ವಲ್ ಟು 31 ಅಲ್ಲಿ 1 ಹೋದ್ರೆ 30 ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ. ಸೊ 30/m+1 ಬಂತು, ಡಿ ಸಿಕ್ತು, ಡಿ ಸಿಕ್ಕಿದೆ. ಸೊ 1 ಅವ್ರು ಕೊಟ್ಟಿರೋ ಅಂತದ್ರಿಂದ ನೆಕ್ಸ್ಟ್ ಇನ್ನೇನಿದೆ, ದ 7th and m-1th ಮೀನ್ ಈಸ್ 5:9 ಇದೆ. ದ ವ್ಯಾಲ್ಯೂ ಆಫ್ m ಅಂತ ಕೇಳಿದ್ದಾರೆ. ಓಕೆನಾ? 7th ಮತ್ತೆ m-1th ಅಂತ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಸೊ 7th a7 m-1th ಇಸ್ ಈಕ್ವಲ್ ಟು 5/9 ರೇಷಿಯೋ ಅಂದ್ರೆ ಡಿವೈಡೆಡ್ ಬೈ, ಕರೆಕ್ಟ್ ಅಲ್ವಾ? ಸೊ 7th ಅಂದ್ರೆ a+7d, a-1 ಅಂದ್ರೆ a ಪ್ಲಸ್ m-1 ಇಂಟು ಡಿ. ಯಾಕೆಂದ್ರೆ ಅದ್ರೊಳಗಡೆ ಮೀನ್ ಹಾಕಿರೋದು ಆ ತರ ಅವರು, ಅರ್ಥ ಆಗ್ತಿದ್ಯಾ? ಸೊ ಈಗ a ಇರುತ್ತೆ, a+d ಇರುತ್ತೆ, a+2d ಇರುತ್ತೆ, ಅದೇ ತರ ಸೋಹನ್ a ಪ್ಲಸ್ n-d ಇರುತ್ತೆ. ಅಂದ್ರೆ ಮೊದಲನೇದು ಏನಂತ ಕೊಟ್ಟಿದ್ದಾರೆ ಹೇಳಿ, 1 ಮತ್ತೆ 31 ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇರೋದೇ ನೆಕ್ಸ್ಟ್ ಟರ್ಮ್ ಇಲ್ಲಿ ಹಾಕಿದ್ದೀರಲ್ಲ, a1 ಟು am ಅಥವಾ x1 ಟು xm ಅಂತ ಹೇಳಿದೆ ಅಲ್ವಾ. ಸೊ x1 ಅಂತಂದ್ರೆ a+d, x2 ಅಂತಂದ್ರೆ a+2d, ಅಂದಮೇಲೆ x7 ಅಂತಂದ್ರೆ ಏನು, ಅಥವಾ a7 ಅಂದ್ರೆ ಏನು, a+7d. ನೆಕ್ಸ್ಟ್ am-1 ಅಂದ್ರೆ a ಪ್ಲಸ್ m-1 ಇಂಟು ಡಿ ಇಸ್ ಈಕ್ವಲ್ ಟು 5/9. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಕ್ಕೆ a ಗೊತ್ತಿದೆ, ಡಿ ಗೊತ್ತಿಲ್ಲ. ಸೊ m-1 ಇಂಟು ಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 9 1s 9, 7 9s 63, ಈ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 5 1s 5 ಪ್ಲಸ್ 5 ಇಂಟು m 5m, 5 ಇಂಟು 1 5 ಒಳಗಡೆ ಮಲ್ಟಿಪ್ಲೈ ಮಾಡಿದೆ ಇಂಟು ಡಿ. ಸೊ ಇಲ್ಲೇನಾಗುತ್ತೆ ಗೊತ್ತಾ, 9 ಮತ್ತೆ 5 ಅಲ್ಲಿ ಹೋದ್ರೆ 4 ಆಗುತ್ತೆ ಈ ಕಡೆ. 5m - 5 ಇಂಟು ಡಿ 63d ಆ ಕಡೆ ಕಳಿಸ್ಕೊಳ್ಳಿ, -63d ಆಗುತ್ತೆ. ಸೊ 5m ಡಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ, -5d, ಡಿ ನ ವಿತ್ ಇನ್ ದ ಬ್ರಾಕೆಟ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ, -63d ಆಯ್ತು. ಸೊ ಯಾಕೆ ಅಂದ್ರೆ m ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ನಾವು ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಎಷ್ಟಿದೆ, 5m 63d ಮತ್ತೆ -5d ಎರಡೂ ಮೈನಸ್ ಇದ್ರೆ ಆಡ್ ಮಾಡಬೇಕು, ಮೈನಸ್ ಬರೀಬೇಕು. ಓಕೆನಾ? 63 5 ಅಂತ ಅಂದ್ರೆ ಎಷ್ಟಾಗುತ್ತೆ, 68 ಆಗುತ್ತೆ. ಇನ್ಫ್ಯಾಕ್ಟ್ -68d ಆಗುತ್ತೆ. ಸೊ 5m ಇಲ್ಲೂ ಡಿ ಇದೆಯಲ್ರಪ್ಪ, ಹಂಗಾಗಿ 5m - 68 5md ಅಲ್ವಾ, ಸಾರಿ 5md - 68d. ಇಲ್ಲಿ ಡಿ ಕಾಮನ್ ತೆಗೆದ್ರೆ ಏನಾಗುತ್ತೆ, 5m - 68 ಇಂಟು ಡಿ ಆಗುತ್ತೆ. ಸೊ ಇಂಟು ಡಿ, ಡಿ ಅಂತ ಅಂದ್ರೆ ಏನಂತ ಬಂದಿತ್ತು ಪ್ರೀವಿಯಸ್ ಲೈನ್ ಅಲ್ಲಿ, ಡಿ ಅಂತ ಅಂದ್ರೆ 30/m+1 ಅಂತ ಬಂದಿತ್ತು. ಸೊ ಅದನ್ನ ಹಾಕೊಳ್ಳಿ, ಇಲ್ಲಿಗೆ 30/m+1 ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಈ m+1 ಇದೆಯಲ್ಲ, ಇದಕ್ಕೆ 4 ಜೊತೆ ಮಲ್ಟಿಪ್ಲೈ ಮಾಡಿ, 4m + 4, 4 ಇಂಟು m 4m, 4 1s 4. ಓಕೆನಾ? ಸೊ 5m ಇಂಟು 30 150 ಬರುತ್ತೆ. ನೆಕ್ಸ್ಟ್ 68 ಇಂಟು 30 2040 ಬರುತ್ತೆ. ಸೊ ನೆಕ್ಸ್ಟ್ m ಒಂದ್ ಕಡೆ ತಗೊಳ್ಳಿ, ನಂಬರ್ನ ಒಂದ್ ಕಡೆ ತಗೊಳ್ಳಿ. ಇದು m, ಇಲ್ಲೂ m ಇದೆ. ಸೊ ಜಾಸ್ತಿ ಇರೋದು ಯಾವುದು, 150. ಸೊ ಹಂಗಾಗಿ ಅದ್ರ ಸೈಡ್ನೇ ಕಳಿಸ್ಬಿಡಿ, ಕಡಿಮೆ ಇರೋದ್ನು. 150m - 4m. ಸೊ 4 ಪ್ಲಸ್ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಈ ಕಡೆ ತಗೊಂಡ್ರೆ. ಸೊ ಟೋಟಲ್ ಆಗಿ 2044 ಆಗುತ್ತೆ. ಇದು 146m ಆಗುತ್ತೆ. ಸೊ m ಬೇಕು ಅಂದ್ರೆ 2044 ಡಿವೈಡೆಡ್ ಬೈ 146 ಆಗುತ್ತೆ. ಸೊ m ವ್ಯಾಲ್ಯೂ ಈಸ್ 14 ಬರುತ್ತೆ. ಬೇಕಾದ್ರೆ ನೋಡಿ 146 4s ಏನ್ ಬರುತ್ತೆ ಅಂತ ನೋಡಿ. ಸೊ ಆನ್ಸರ್ 2044 ಬರುತ್ತೆ. ಸೊ m ಇಸ್ ಈಕ್ವಲ್ ಟು 14 ಆಯ್ತು. ಆಪ್ಷನ್ ಸಿ ಇದೆ, ಆಪ್ಷನ್ ಸಿ ಈಸ್ ಕರೆಕ್ಟ್. ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಬಟ್ ಅರ್ಥ ಮಾಡ್ಕೊಳೋ ರೀತಿ ಚೆನ್ನಾಗಾಯ್ತು ಅಂದ್ರೆ ಓಕೆ. ಓಕೆ, ಸೊ ಇವಾಗ ಟ್ರಾನ್ಸ್ಲೇಷನ್, ರೊಟೇಷನ್, ಸ್ಕೇಲಿಂಗ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಈಸಿ ಇದೆ, ತುಂಬಾ ಈಸಿ ಇದೆ. ಒಂದು ಟ್ರಾನ್ಸ್ಲೇಟ್ ಆದ್ರೆ ಏನಾಗುತ್ತೆ, ರೊಟೇಷನ್ ಆದ್ರೆ ಏನಾಗುತ್ತೆ, ಸ್ಕೇಲಿಂಗ್ ಆದ್ರೆ ಏನಾಗುತ್ತೆ ಅನ್ನೋದೊಂದು ಐಡಿಯಾ ಇದ್ರೆ ಸಾಕು. ಓಕೆನಾ? ಸೊ ಟ್ರಾನ್ಸ್ಲೇಷನ್, ರೊಟೇಷನ್, ಸ್ಕೇಲಿಂಗ್, 2D ಟ್ರಾನ್ಸ್ಫಾರ್ಮೇಶನ್ ಇದ್ರದ್ದು ಚಾಪ್ಟರ್ ನೇಮು. ಓಕೆನಾ? ಸೊ ಇಲ್ಲಿ ಟ್ರಾನ್ಸ್ಲೇಟ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಟ್ರಾನ್ಸ್ಲೇಟ್ ಮಾಡಿದೀವಿ. ಓಕೆನಾ? ಸೊ ಇಲ್ಲಿಂದ ಇಲ್ಲಿಗೆ ಅದು ಟ್ರಾನ್ಸ್ಲೇಟ್ ಆಗ್ಬೇಕಾದ್ರೆ ಅಥವಾ ಏನೋ ಇದಕ್ಕೆ ನೇಮ್ ಇರ್ಲಿ. ಸೊ ಇದು ಸೈಜ್ ಚೇಂಜ್ ಆಗಿದೆ.
ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ರೊಟೇಟ್ ಮಾಡಿದೀವಿ. ಓಕೆನಾ, ಇದನ್ನ ಇಲ್ಲಿಗೆ ರೊಟೇಟ್ ಮಾಡಿದೀವಿ. ಸೊ ಇದೇ ಟ್ರಾನ್ಸ್ಲೇಷನ್, ಸ್ಕೇಲಿಂಗ್, ರೊಟೇಷನ್. ಅಂದಮೇಲೆ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಏನಿಲ್ಲ ಅಂದ್ರೆ ಒಂದು 10 minutes ಟೈಮ್ ತಗೊಳಕಷ್ಟೇ. 2D ಟ್ರಾನ್ಸ್ಫಾರ್ಮೇಶನ್. ಗಿವನ್ ಎ 2D ಆಬ್ಜೆಕ್ಟ್, ಟ್ರಾನ್ಸ್ಫಾರ್ಮೇಶನ್ ಈಸ್ ಟು ಚೇಂಜ್ ದ ಆಬ್ಜೆಕ್ಟ್ ಪೊಸಿಷನ್. ಸೊ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಆ ಪೊಸಿಷನ್, ಆಬ್ಜೆಕ್ಟ್ ಪೊಸಿಷನ್ ಚೇಂಜ್ ಆಗಬಹುದು, ಇಲ್ಲ ಸೈಜ್ ಚೇಂಜ್ ಆಗಬಹುದು, ಇಲ್ಲ ಓರಿಯೆಂಟೇಷನ್ ಆಗಬಹುದು. ಓಕೆನಾ, ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಯ್ತು ಅಂದ್ರೆ ಪೊಸಿಷನ್ ಚೇಂಜ್ ಆಯ್ತು, ಇದು ಸೈಜು ಚೇಂಜ್ ಆಯ್ತು, ಇಲ್ಲಿ ಏನಾಗ್ತಿದೆ ಓರಿಯೆಂಟೇಷನ್ ಆಗ್ತಾ ಇದೆ, ಅಥವಾ ಶೇಪ್ ಚೇಂಜ್ ಆಗಬಹುದು. ಸೊ ಇದು ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಫಸ್ಟ್ ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಏನು ಅಂದ್ರೆ ರೀಪೊಸಿಷನ್. ಓಕೆನಾ, ಸೊ ಟ್ರಾನ್ಸ್ಲೇಟ್ ಮಾಡು ಅಂದ್ರೆ ರೀಪೊಸಿಷನ್ ಮಾಡು ಏನ ಪಾಯಿಂಟ್ ನ ಅಲಾಂಗ್ ಎ ಸ್ಟ್ರೈಟ್ ಲೈನ್. ಓಕೆನಾ, ಸೊ ಗಿವನ್ ಎ ಪಾಯಿಂಟ್ ಎಕ್ಸ್ ಕಾಮ ವೈ, ದ ಟ್ರಾನ್ಸ್ಲೇಷನ್ ಡಿಸ್ಟೆನ್ಸ್ ಇಸ್ ಟಿ ಎಕ್ಸ್ ಟಿ ವೈ. ಸಮ್ ಟಿ ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗಿದೆ. ಇಲ್ಲಿ ನೋಡಿ ಪಾಯಿಂಟ್ ಇದೆ ಎಕ್ಸ್ ಕಾಮ ವೈ, ಟಿ ಎಕ್ಸ್ ಡಿಸ್ಟೆನ್ಸ್ ಡೆಲ್ಟಾ ಎಕ್ಸ್ ಅಂತಾನು ತಗೊಂತಾರೆ ಕೆಲವರು, ನೆಕ್ಸ್ಟ್ ಡೆಲ್ಟಾ ವೈ ಅಂತಾನು ತಗೊಂತಾರೆ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮೂವ್ ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿಗೆ ಹೋಗಿ ಕುತ್ಕೊಳ್ಳುತ್ತೆ. ಇದು ಎಕ್ಸ್ ವೈ ಇತ್ತು, ಹೊಸ ಪಾಯಿಂಟ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆಗುತ್ತೆ. ಇದನ್ನೇ ಟ್ರಾನ್ಸ್ಲೇಷನ್ ಅಂತ ಹೇಳೋದು. ಸೊ ನ್ಯೂ ಪಾಯಿಂಟ್ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಆಗುತ್ತೆ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಯ್ತು? ಎಕ್ಸ್ ಪ್ಲಸ್ ಟಿ ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ. ವೈ ಡ್ಯಾಶ್ ಅಂತಂದ್ರೆ ವೈ ಪ್ಲಸ್ ಟಿ ವೈ ಅಂತ. ಓಕೆನಾ, ಸೊ ಪಿ ಡ್ಯಾಶ್ ಪಾಯಿಂಟ್, ಹೊಸ ಪಾಯಿಂಟ್, ಮೊದಲನೇ ಪಾಯಿಂಟ್ ಪಿ ಇತ್ತಲ್ಲ ಅದಕ್ಕೆ ಸಮಥಿಂಗ್ ಆಡ್ ಆಗಿ ಬಂದಿರೋದು. ಸೊ ದಟ್ ಈಸ್ ಟಿ. ಸೊ ಪಿ ಡ್ಯಾಶ್ ಅಂದ್ರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್, ಪಿ ಅಂದ್ರೆ ಎಕ್ಸ್ ಮತ್ತೆ ವೈ, ಅದು ಮೊದಲೇ ಇತ್ತಲ್ಲ ಆ ಪಾಯಿಂಟ್ ಇಂದು. ಟಿ ಅಂತ ತಗೊಂಡ್ರೆ ಟಿ ಎಕ್ಸ್ ಟಿ ವೈ, ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಯ್ತು ಅಂತ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದನ್ನ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಪ್ಲಸ್ ಟಿ ಎಕ್ಸ್ ಟಿ ವೈ. ಈಗ ಪಿ ಪ್ಲಸ್ ಟಿ ಅಂತ ಹೇಳಿದ್ವಲ್ರಪ್ಪ, ಪಿ ಡ್ಯಾಶ್ ಇಸ್ ಈಕ್ವಲ್ ಟು ಪಿ ಪ್ಲಸ್ ಟಿ. ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ಹೇಳೋದಾದ್ರೆ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಹಿಂಗ್ ಬರ್ಕೊಂತೀವಿ ಅಷ್ಟೇ. ಇದು ಎಕ್ಸ್ ವೈ, ಇದು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಮೂವ್ ಆಗಿದೆ ಅನ್ನೋದು ಪ್ಲಸ್ ಆಗುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇದು ಲೀನಿಯರ್ ಕಾಂಬಿನೇಷನ್ ಆಗಲ್ಲ. ಕಾಂಬಿನೇಷನ್ ಆಗಬೇಕು ಅಂದ್ರೆ ಇಂಟು ಇರಬೇಕು ಮತ್ತೆ ಪ್ಲಸ್ ಪ್ಲಸ್ ಬರಬೇಕು, ಇಂಟು ಇದ್ದು ಪ್ಲಸ್ ಬರಬೇಕು. ಬಟ್ ಇಲ್ಲಿ ಹಾಗಿಲ್ಲ, ಹಾಗಾಗಿ ಇದು ಲೀನಿಯರ್ ಕಾಂಬಿನೇಷನ್ ಆಗಲ್ಲ. ನೆಕ್ಸ್ಟ್ ರೊಟೇಷನ್ ಅಂತ ತಗೋಣ. ರೊಟೇಟ್ ಅಬೌಟ್ ದ ಆರಿಜಿನ್ ಬೈ ತೀಟಾ. ಸೊ ಇಲ್ಲಿ ರೊಟೇಟ್ ಮಾಡ್ತಾ ಇದೀವಿ. ಸೊ ಇಲ್ಲಿತ್ತು, ಈಗ ಪೆನ್ಸಿಲ್ ಹಿಂಗಿದೆ ಅಂತ ಅನ್ಕೊಳ್ಳಿ. ಸೊ ಈ ತರ ಮೂವ್ ಆಗ್ತಾ ಹೋಗ್ತಿದೆ ಅಂದ್ರೆ ಏನಾಗ್ತಿದೆ? ರೊಟೇಟ್ ಆಗ್ತಾ ಇದೆ ಅಬೌಟ್ ಆರಿಜಿನ್. ಓಕೆನಾ, ಸೊ ರೊಟೇಟ್ ಅಬೌಟ್ ದ ಆರಿಜಿನ್ ಬೈ ತೀಟಾ. ಸೊ ಇಷ್ಟು ತೀಟಾ ಅಷ್ಟು ಮೊದಲೇ ಎಕ್ಸ್ ಆಕ್ಸಿಸ್ಗೆ ಪೈ ಕೊಟ್ಟಿತ್ತು ಆಂಗಲ್, ಇನ್ನೊಂದು ಸ್ವಲ್ಪ ಮೂವ್ ಆದ್ರೆ ತೀಟಾ ಕೊಡ್ತಿದೆ ಅಂತ ಅರ್ಥ. ಸೊ ಓಕೆನಾ, ಸೊ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಕಾಸ್ ಪೈ, ವೈ ಇಸ್ ಈಕ್ವಲ್ ಟು ಆರ್ ಸೈನ್ ಪೈ ಅಂತ ತಗೊಂತೀವಿ. ಇದು ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಎಕ್ಸ್ ಡ್ಯಾಶ್ ಅಂದ್ರೆ ಹೊಸ್ದಾಗಿ ಬರೋದು, ಪೈ ಇತ್ತು ಕೊಂಡ್ರ, ಇಲ್ಲೂ ಪೈ ಇತ್ತು. ಹೊಸ್ದಾಗಿ ಬಂದಿರೋದು ಎಷ್ಟಿದೆ? ಪೈ ಮತ್ತೆ ತೀಟಾ ಎರಡಿದೆ. ಸೊ ಪೈ ಪ್ಲಸ್ ತೀಟಾ ಆಗುತ್ತೆ. ವೈ ಡ್ಯಾಶ್ ಅನ್ನೋದು ಆರ್ ಸೈನ್ ಪೈ ಪ್ಲಸ್ ತೀಟಾ ಆಗುತ್ತೆ. ಅರ್ಥ ಆಯ್ತಾ? ಸೊ ಕಾಸ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಗೊತ್ತಿದೆ. ಕಾಸ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಸೊ ಆರ್ ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆರ್ ಕಾಸ್ ಪೈ ಅಂತ ಅಂದ್ರೆ ಏನು? ಎಕ್ಸ್. ಆರ್ ಸೈನ್ ಪೈ ಅಂದ್ರೆ ವೈ. ಸೊ ಎಕ್ಸ್ ಕಾಸ್ ತೀಟಾ ಮೈನಸ್ ವೈ ಸೈನ್ ತೀಟಾ, ಇದು ಎಕ್ಸ್ ಡ್ಯಾಶಿಗೆ. ಅದೇ ತರ ವೈ ಡ್ಯಾಶ್ಗೂ ಮಾಡಿದ್ರೆ ಆರ್ ಸೈನ್ ಪೈ ಪ್ಲಸ್ ತೀಟಾ ಅಂತ. ಸೊ ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಎ ಪ್ಲಸ್ ಅಲ್ಲಿ ಪೈ ಇದೆ, ಬಿ ಪ್ಲಸ್ ಅಲ್ಲಿ ತೀಟಾ ಇದೆ. ಸೊ ಅದನ್ನ ಹಾಕೊಂಡು ಆರ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಕಾಸ್ ಪೈ ಅಂದ್ರೆ ವೈ, ಆರ್ ಸೈನ್ ಪೈ ಅಂದ್ರೆ ವೈ, ಆರ್ ಕಾಸ್ ಪೈ ಅಂದ್ರೆ ಎಕ್ಸ್. ಓಕೆನಾ, ಸೊ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಹೊಸದಾಗಿ ಏನ್ ಸಿಕ್ತು? ಎಕ್ಸ್ ಕಾಸ್ ತೀಟಾ ಮೈನಸ್ ವೈ ಸೈನ್ ತೀಟಾ, ವೈ ಡ್ಯಾಶು ವೈ ಕಾಸ್ ತೀಟಾ ಪ್ಲಸ್ ಎಕ್ಸ್ ಸೈನ್ ತೀಟಾ ಸಿಕ್ತು. ಸೊ ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಇಸ್ ನಥಿಂಗ್ ಬಟ್, ಇದನ್ನ ನೀಟಾಗಿ ಬರೆದ್ರೆ ಇವಾಗ 2x ಪ್ಲಸ್ 2y ಅಂತ ಇತ್ತು ಅಂತಂದ್ರೆ ಹೆಂಗ್ ಬರ್ಕೊಂತಿರೋ, ಅಥವಾ 2x ಪ್ಲಸ್ 3y ಇತ್ತು ಅಂದ್ರೆ ಮ್ಯಾಟ್ರಿಕ್ಸ್ ಅಲ್ಲಿ 2, 3 xy ಅಂತ ಹಾಕಂತಿರಲ್ಲ, ಹಂಗೆ ಇದು ಅಷ್ಟೇ. ಇಲ್ಲಿ ಕಾಸ್ ತೀಟಾ ಇಂಟು ಎಕ್ಸ್ ಇದೆ, ಮೈನಸ್ ಸೈನ್ ತೀಟಾ ಇಂಟು ವೈ ಇದೆ. ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ನೆಕ್ಸ್ಟ್ ಬರೋದು ಸೈನ್ ತೀಟಾ ಕಾಸ್ ತೀಟಾ. ಒಟ್ನಲ್ಲಿ ಎಕ್ಸ್ ಕೋಆರ್ಡಿನೇಟ್ ನೆಕ್ಸ್ಟ್ ವೈ ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್. ಇಲ್ಲಿ ಎಕ್ಸ್ ಇರೋದು ಸೈನ್ ತೀಟಾ. ಸೊ ಎಕ್ಸ್ ಕೊಯಿಫಿಷಿಯಂಟ್, ವೈದು ಕೊಯಿಫಿಷಿಯಂಟ್ ಹಾಕೋಬೇಕು. ಸೊ ಇಂಟು ಎಕ್ಸ್ ವೈ, ಇದು ಮೆಟ್ರಿಕ್ಸ್ ಫಾರ್ಮ್. ಓಕೆನಾ, ಸೊ ಏನ್ ಕೇಳ್ಬೋದು ಮೇಡಮ್ ಅಂತ ಕೇಳೋರಿಗೆ, ರೊಟೇಷನ್ ಆದ್ರೆ ಏನಾಗುತ್ತೆ? ಓರಿಯೆಂಟ್ ಆಗುತ್ತೆ. ಟ್ರಾನ್ಸ್ಲೇಟ್ ಮಾಡಿದ್ರೆ ಪೊಸಿಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಓಕೆನಾ, ಸೊ ಸ್ಕೇಲಿಂಗ್, ಲಾಸ್ಟ್ ಒನ್. ಸ್ಕೇಲಿಂಗ್ ಆಫ್ಟರ್ ದ ಸೈಜ್ ಆಫ್ ಅನ್ ಆಲ್ಟರ್ ದ ಸ್ಕೇಲಿಂಗ್ ಅಂತ ಅಂದ್ರೆ ಆಲ್ಟರ್ ದ ಸೈಜ್ ಆಫ್ ಅನ್ ಆಬ್ಜೆಕ್ಟ್ ಸೈಜ್ ನ ಏನ್ ಮಾಡುತ್ತೆ? ಆಲ್ಟರ್ ಮಾಡುತ್ತೆ, ಕಡಿಮೆ ಇರೋದನ್ನ ಜಾಸ್ತಿ ಮಾಡುತ್ತೆ. ಓಕೆನಾ, ಸೊ ಬೈ ಸ್ಕೇಲಿಂಗ್ ಫ್ಯಾಕ್ಟರ್ ಎಸ್ ಎಕ್ಸ್ ಎಸ್ ವೈ ಅಂತ. ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ 1, 1, 2, 2 ಇದೆ. ಸೊ ನೀನು SX2 ತಗೊಂಡು SY2 ತಗೊಂಡ್ರೆ ಈ 2, 2 ಆಗ್ಬೇಕು ಅಂದ್ರೆ ಸ್ವಲ್ಪ ಸೈಜ್ ಏನಾಗುತ್ತೆ? ಚೇಂಜ್ ಆಗುತ್ತೆ. 2, 2, 2 2s 4, 2 2s 4 ಇದು ಬರುತ್ತೆ. ಅಂದ್ಮೇಲೆ ಸ್ಕೇಲಿಂಗ್ ಅಲ್ಲಿ ಏನಾಗುತ್ತೆ? ಸೈಜ್ ಚೇಂಜ್ ಆಗುತ್ತೆ ಆಬ್ಜೆಕ್ಟ್. ಓಕೆನಾ, ಸೈಜ್ ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಅರ್ಥ ಏನು? ಆ ಸೈಜ್ ಜೊತೆಗೆ ಸ್ವಲ್ಪ ಮೂವ್ಮೆಂಟ್ ಆಗುತ್ತೆ. ಈಗ ಬಲೂನ್ ಊದೋದ್ಕಿಂತ ಮುಂಚೆ ಏನಿರುತ್ತೆ? ಬ್ಲೋ ಮಾಡೋದ್ಕಿಂತ ಮುಂಚೆ ಏನಿರುತ್ತೆ? ಬ್ಲೋ ಮಾಡಿದ್ಮೇಲೆ ಎಷ್ಟು ಸೈಜ್ ಬರುತ್ತೆ? ಅದ್ರ ಪೊಸಿಷನ್ ಅಕ್ವೈರ್ ಮಾಡ್ಕೊಂತ ಹೋಗುತ್ತಲ್ವಾ. ಸೊ ಸ್ವಲ್ಪ ಆಬ್ಜೆಕ್ಟ್ ಸೈಜ್ ಜಾಸ್ತಿ ಆದಂಗೆ ಪೊಸಿಷನ್ ಸ್ವಲ್ಪ ಏನಾಗ್ತಾ ಹೋಗುತ್ತೆ? ಮೂವ್ಮೆಂಟ್ ಆಗ್ತಾ ಹೋಗುತ್ತಲ್ವಾ. ಸೊ ಅದೊಂದು ನಿಮಗೆ ನೆನಪಿರ್ಲಿ, ಅದು ಸ್ಕೇಲಿಂಗ್ ಅಲ್ಲಿ ಬರುತ್ತೆ. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಗೊತ್ತಾಯ್ತಾ? ಸೊ ಎಕ್ಸ್ ಡ್ಯಾಶ್ ಅಂದ್ರೆ ಎಸ್ ಎಕ್ಸ್ ಅಂಡ್ ವೈ ಡ್ಯಾಶ್ ಅಂದ್ರೆ ವೈ ಎಸ್ ವೈ.
ಅದಕ್ಕೆ ಮೆಟ್ರಿಕ್ಸ್ ಅಲ್ಲಿ ಬರೆಯೋದಾದ್ರೆ SX 0 0 SY XY ಅಂತ ಹೇಳಬಹುದು. ಓಕೆನಾ? ಸೊ ಅದೆಲ್ಲ ಏನು ನೆನಪಿರಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರಾನ್ಸ್ಲೇಷನ್ ಅಂದ್ರೆ ಪೊಸಿಷನ್ ಚೇಂಜ್ ಆಗುತ್ತೆ, ರೊಟೇಷನ್ ಅಂದ್ರೆ ಓರಿಯೆಂಟ್ ಆಗುತ್ತೆ, ಸ್ಕೇಲಿಂಗ್ ಅಂದ್ರೆ ಸೈಜು ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ಸೈಜ್ ಜೊತೆಗೆ ಸ್ವಲ್ಪ ಮೂಮೆಂಟು ಕೂಡ ಕಾಣುತ್ತೆ. ಓಕೆನಾ? ಅದಕ್ಕೆಲ್ಲ ಮೆಟ್ರಿಕ್ಸ್ ಈ ತರ. ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮತ್ತೆ ಟ್ರಾನ್ಸ್ಲೇಷನ್, ರೊಟೇಷನ್, ಕೋಆರ್ಡಿನೇಟ್ ಜಿಯೋಮೆಟ್ರಿನಲ್ಲಿದೆ. ಸೊ ಇದೊಂದು ಕಾನ್ಸೆಪ್ಟ್ ಬಿಟ್ಟಿದ್ದೆ. ಓಕೆನಾ? ಸೊ ಇನ್ನೇನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಇನ್ನು ನಾಳೆ ಕಾಮ್ ಮೈಂಡಲ್ಲಿ ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ ಚೆನ್ನಾಗಿ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಓಕೆನಾ? ಥ್ಯಾಂಕ್ ಯು.